ಚಾನಲ್. ಫ್ರೆಂಡ್ಸ್, ತುಂಬ ದಿನ ಆಯಿತು ನಿಮ್ಮ ಮುಂದೆ ಈ ರೀತಿ ಕ್ಯಾಮ್ರಾ ಮುಂದೆ ಬಂದು ನಾನು ಮಾತಾಡಿದೆ. ನಿಮಗೆ ನಾನು ಸ್ಟಾರ್ಟಿಂಗಲ್ಲಿ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಆ ಎಲ್ಲ ವೀಡಿಯೋಸ್ನ ನೀವು ಇದುವರೆಗೂ ನೋಡ್ತಾ ಇದ್ದೀರಾ ಮತ್ತು ಹಳೆ ವೀಡಿಯೋಸ್ನ ನೀವು ತುಂಬಾ ನೋಡಿದ್ದೀರಾ. ಹಾಗೆ ನೋಡಿ ನನಗೆ ತುಂಬಾ ಸಪೋರ್ಟ್ ಮಾಡ್ಕೊತಾ ಇಲ್ಲಿವರೆಗೂ ಬಂದಿದ್ದೀರಾ. ಬಟ್ ನಾನು ಸ್ಟಾರ್ಟಿಂಗಲ್ಲಿ ಚಾನಲ್ ಓಪನ್ ಮಾಡಬೇಕಾದ್ರೆ ನನಗೆ ಹೊಸದಾಗಿ ಕಲಿಯೋರು ತುಂಬ ಜನ ಇರ್ತಾರೆ, ಅವರು ನೋಡ್ತಾರೆ ಅನ್ನೋದು ನನ್ನ ಮೈಂಡಲ್ಲಿ ಇರಲಿಲ್ಲ. ಬಟ್ ನನಗೆ ಗೊತ್ತಿದ್ದೊಂದು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಹಾಗೆ ಡ್ರೆಸ್ ಕಟ್ಟಿಂಗು ಸ್ಟಿಚಿಂಗು. ಅದನ್ನು ನಾನು ನಿಮಗೆ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ನ ವೀಡಿಯೋಸ್ ರೆಕಾರ್ಡ್ ಮಾಡ್ತಿದ್ದೆ, ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಹೊಸದಾಗಿ ಕಲಿಯೋರಿಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು, ಯಾವ ರೀತಿ ತಿಳಿಸ್ಕೊಡ್ಬೇಕು ಅನ್ನೋದು ನನ್ನ ಮೈಂಡಲ್ಲಿ ಅವಾಗ ಇರಲಿಲ್ಲ. ಹಾಗಾಗಿ ನಾನು ಮತ್ತೆ ಈ ವಿಡಿಯೋದಿಂದ ಶುರು ಮಾಡ್ತಾ ಇದ್ದೀನಿ. ನಿಮಗೆ ಹೊಸದಾಗಿ ಕಲಿಯೋರಿಗೆ ಯಾವ ರೀತಿ ತಿಳಿಸ್ಕೊಡ್ಬೇಕು, ಸೇಮ್ ಅದೇ ರೀತಿ ನಾನು ಆ್ಯಸ್ ಇಟ್ ಈಸ್ ಆಗಿ ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ತಿಳಿಸ್ತಾ ಹೋಗ್ತೀನಿ. ಹಾಗೆ ನೀವು ಮೊದಲು ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ಈಗಲೂ ಅದೇ ರೀತಿ ಸಪೋರ್ಟ್ ಮಾಡಿ, ಪ್ರತಿಯೊಂದು ವಿಡಿಯೋನ ನೋಡಿ ಲೈಕ್ ಮಾಡಿ. ಅದು ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಾಧ್ಯವಾದರೆ ನೀವು ಈ ವಿಡಿಯೋನ ಅಂದರೆ ಪ್ರತಿಯೊಂದು ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಇದುವರೆಗೂ ನನ್ನ ಚಾನಲ್ನ ನೀವು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಿದ್ದೀರೋ ಅವರು ಬೆಲ್ ಐಕಾನು ಆನಲ್ಲಿದೆಯೋ ಆಫಲ್ಲಿದೆಯೋ ನೋಟಿಫಿಕೇಶನ್ ಬರ್ತಾ ಇದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದ್ಸಾರಿ ಚೆಕ್ ಮಾಡಿಕೊಂಡು ನೀವು ಪ್ರತಿಯೊಂದು ವಿಡಿಯೋನ ನೋಡಿ. ಹಾಗೆ ನಾನು ಈ ವಿಡಿಯೋದಿಂದ ನಿಮಗೆ ಒಂದು ದಿನ ಒಂದು ವಿಡಿಯೋ ಹಾಕಿದರೆ ಮತ್ತೆ ಒಂದು ದಿನ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಲ್ಲ, ಪ್ರತಿಯೊಂದು ವೀಡಿಯೋಸ್ನ ನೋಡಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಹಾಗೆ ಇಲ್ಲಿವರೆಗೂ ನೀವು ಎಷ್ಟು ಕಲ್ತಿದ್ದೀರೋ ಓಕೆನಾ, ನೀವು ಎಷ್ಟು ಕಲ್ತಿದ್ರೋ ಅಲ್ಲಿಂದ ಮತ್ತೆ ನೀವು ಮುಂದಕ್ಕೆ ಏನು ಕಲಿಬೇಕು ಅಂತ ನಿಮ್ಗೆ ಆಸೆ ಇದೆಯೋ ಅವರು ಪ್ರತಿಯೊಬ್ಬರು ನೋಡಿ. ಅಂದರೆ ನಾನೀಗ ಬೇಸಿಕ್ಕಿಂದ ತಿಳಿಸ್ಕೊಡ್ತೀನಿ ನಿಮಗೆ. ಆಲ್ಮೋಸ್ಟ್ ಆಗಿ ಸ್ವಲ್ಪ ಸ್ಟಿಚಿಂಗ್ ಬಂದಿರ್ಬೋದು, ಇಲ್ಲ ಕಟಿಂಗ್ ಬಂದಿರ್ಬೋದು ಓಕೆನಾ. ಈಗ ಡೈರೆಕ್ಟಾಗಿ ನಾನು ಕಟಿಂಗು ಸ್ಟಿಚಿಂಗ್ ವೀಡಿಯೋಸ್ನ ತೋರಿಸಿದ್ರೆ ಬೇಸಿಕ್ಕಿಂದ ಕಲ್ತ್ಕೊಳ್ಳೋರಿಗೆ ಮತ್ತೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ಟಾರ್ಟಿಂಗಿಂದ ತೋರಿಸ್ತೀನಿ. ವೀಡಿಯೋಸ್ನ ನೋಡಿ ನೀವು ಸ್ಟಾರ್ಟಿಂಗಿಂದ ಯಾವ ರೀತಿ ಕಲ್ತ್ಕೊಂಡಿದ್ರು, ಅಂದರೆ ನೀವು ಈಗ ಎಲ್ಲಿವರೆಗೂ ಕಲ್ತ್ಕೊಂಡಿದ್ರು ಅಲ್ಲಿವರೆಗೂ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋವರೆಗೂ ಈ ಸ್ಟಾರ್ಟಿಂಗ್ ವೀಡಿಯೋಸ್ ಬೇಸಿಕ್ ವೀಡಿಯೋಸ್ನ ಪ್ರತಿಯೊಂದು ನೋಡಿ ನೀವು ಯಾವ ರೀತಿ ಕಲ್ತ್ಕೊಂಡು ಬಂದಿದ್ದೀರಾ. ಹಾಗೆ ನಾನು ಯಾವ ರೀತಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತಾ ಬರ್ತಿದ್ದೀನಿ, ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ವೀಡಿಯೋಸ್ ಹೇಗಿದೆ, ನೀವು ಯಾವ ರೀತಿ ಕಲ್ತ್ಕೊಂಡು ಬಂದಿದ್ದೀರಾ ಅಂತ ನೀವೇ ಕಂಪೇರ್ ಮಾಡ್ಕೊಂಡಾಗುತ್ತೆ. ಹಾಗೆ ನೀವೇನಾದರೂ ಬೇಸಿಕ್ಕಿಂದ ಕಲ್ತ್ಕೊಳ್ಳೋದು ಮರ್ತೋದ್ರೆ ನೀವು ಅದನ್ನು ಕಲ್ತ್ಕೊಂಡಾಗುತ್ತೆ. ಹಾಗಾಗಿ ನೀವು ಸ್ಟಾರ್ಟಿಂಗ್ ನಾನು ಬೇಸಿಕ್ಕಿಂದ ತಿಳಿಸ್ಕೊಡ್ತೀನಲ್ಲ, ಪ್ರತಿಯೊಂದು ವೀಡಿಯೋಸ್ನ ನೋಡಿ ಕಲ್ತ್ಕೊಳ್ಳಿ. ಹಾಗೆ ನನಗೆ ಮೊದಲು ಯಾವ ರೀತಿ ನೀವು ಸಪೋರ್ಟ್ ಮಾಡ್ತಿದ್ರು ಈಗಲೂ ಅದೇ ರೀತಿ ಸಪೋರ್ಟ್ ಮಾಡ್ತೀರಂತ ನಾನು ಆಶಿಸ್ತಿದ್ದೀನಿ. ಹಾಗೆ ನನ್ನ ಹೊಸ ಚಾನಲ್ಲು KFT ಡಿಸೈನ್ಸ್ ಚಾನಲ್ ಇದೆ. ಅದು ನಿಮಗೆ ನನ್ನ ಸಬ್ಸ್ಕ್ರೈಬರಲ್ಲಿ ತುಂಬ ಜನಕ್ಕೆ ಗೊತ್ತಿದೆ KFT ಡಿಸೈನ್ಸ್ ಚಾನಲ್ನ. ಈಗಲೂ ಆ ಚಾನಲಲ್ಲಿ ಬ್ಲೌಸ್ ಡಿಸೈನ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ 2 ದಿನಕ್ಕೊಂದು ವೀಡಿಯೋ. ಕೆಲವರು ಆ ವಿಡಿಯೋಸ್ನ ನೋಡ್ತಿದ್ದಾರೆ, ನೋಡಿ ಲೈಕ್ ಮಾಡ್ತಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೂ ಹೆಚ್ಚು ಸಪೋರ್ಟ್ ಬೇಕು. ನಾನು ಈ ಚಾನಲಲ್ಲಿ ಅಂದರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ನಿಮಗೆ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋಸ್ನ ಮಾತ್ರ ಅಪ್ಲೋಡ್ ಮಾಡ್ತೀನಿ, ಡಿಸೈನ್ ವೀಡಿಯೋಸ್ನ ಅಪ್ಲೋಡ್ ಮಾಡಲ್ಲ. ಹಾಗೆ ಡಿಸೈನ್ ವೀಡಿಯೋಸ್ನ ಈ ಚಾನಲಲ್ಲಿ ನಾನು ಕೆಲವು ಡಿಸೈನ್ಸ್ನ ಅಪ್ಲೋಡ್ ಮಾಡ್ತೀನಿ, ಅಂದರೆ ಹೊಸದಾಗಿ ಕಲಿಯೋರಿಗೆ ಯಾವ ರೀತಿ ಡಿಸೈನ್ಸ್ ಮಾಡಬೇಕಂತ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ. ಬಟ್ KFT ಡಿಸೈನ್ಸ್ ಚಾನಲಲ್ಲಿ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿರ್ತೀನಿ, ವಾಯ್ಸ್ ಓವರ್ ಕೊಡೋಕ್ಕಾಗೋದಿಲ್ಲ. ನಿಮಗೆ ಆ ವಾಯ್ಸ್ ಓವರ್ ಕೊಟ್ಟರೆ ಆ ವೀಡಿಯೋಸ್ ನೋಡೋಕ್ಕಾಗಲ್ಲ, ವೀಡಿಯೋ ತುಂಬ ಲೆಂತ್ ಇರುತ್ತೆ, ಇಂಟ್ರೆಸ್ಟ್ ಬರೋಲ್ಲ. ಹಾಗಾಗಿ ನಾನು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೊಟ್ಟಿರ್ತೀನಿ. ಹಾಗೆ ನಿಮಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ರೀತಿಯೇ ವೀಡಿಯೋ ರೆಕಾರ್ಡ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆ ಚಾನಲಲ್ಲಿ ಆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಈ ಚಾನಲ್ನ ಯಾವ ರೀತಿ ಬೆಳೆಸಿದ್ರು ಆ ಚಾನಲ್ನ ಕೂಡ ಆ ರೀತಿ ಬೆಳೆಸ್ತೀರಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕಲಿಬೇಕಾದ್ರೆ ಬಾಟಮ್ ಕಲಿತೆ. ಸ್ಟಾರ್ಟಿಂಗು ಬಾಟಮ್ ಕಲಿಬೇಕಾದ್ರೆ ಸರಿಸುಮಾರು ನನಗೆ ಒಂದು 6 ತಿಂಗಳು ಬೇಕಾಯಿತು ಬಾಟಮ್ ಕಲಿಯೋದಕ್ಕೆ. ಬಾಟಮ್ ಕಲಿಯೋಕ್ಕೆ ನಮಗೊಂದು ವಾರ ಸಾಕು. ನಾವು ಪಟೇಲ ಬಾಟಮು, ಪುಷ್ ಬ್ಯಾಕು ಯಾವುದಾದ್ರೂ ಆಗಲಿ, ಚೂಡಿದಾರ್ ಬಾಟಮ್ ಕಲಿಯೋದಕ್ಕೆ ಒಂದು ವಾರ ಸಾಕಾಗುತ್ತೆ. ಬಟ್ ನನಗೆ 6 ತಿಂಗಳು ಬೇಕಾಯಿತು. 6 ತಿಂಗಳು ಯಾಕೆ ಬೇಕಾಯಿತು ಅಂದರೆ ನಾವು ನೇಪಾಗೆ ಜಾಯಿಂಟ್ನ ಅಟ್ಯಾಚ್ ಮಾಡಬೇಕಾದ್ರೆ ಮತ್ತು ಸೈಡ್ ಪೀಸ್ ಅಟ್ಯಾಚ್ ಮಾಡಬೇಕಾದ್ರೆ ಈ ಅಟ್ಯಾಚ್ ಮಾಡೋ ಪೀಸ್ನ ನಾನು ಪ್ರತಿ ಸಾರಿ ಉಲ್ಟಾ ಮಾಡ್ತಿದ್ದೆ. ಸೀದಾ ಮೇಲೆ ಅಟ್ಯಾಚ್ ಮಾಡೋದನ್ನು ಉಲ್ಟಾ ಮೇಲೆ ಮಾಡೋದನ್ನು ಸೀದಾ ಮೇಲೆ ಅಟ್ಯಾಚ್ ಮಾಡೋದು, ಈ ರೀತಿ ಅಟ್ಯಾಚ್ ಮಾಡೋದು ಮತ್ತು ಬಿಚ್ಚೋದು, ಸ್ಟಿಚಿಂಗ್ನ ಮತ್ತೆ ಅಟ್ಯಾಚ್ ಮಾಡೋದು. ಈ ರೀತಿ ನಾನು ಅದ್ರ ಮೇಲೆ ಸರಿಯಾಗಿ ಗಮನ ಕೊಡದೆ, ಇಂಟ್ರೆಸ್ಟ್ ಕೊಡದೆ, ಯಾವ ರೀತಿ ಇದನ್ನು ಕಲಿಬೇಕು ಅನ್ನೋ ಮೈಂಡ್ ಇಲ್ಲದೆ ನಾನು ಸುಮಾರು ಅಂದರೆ 6 ತಿಂಗಳಾಯಿತು ಕಲಿಯೋದಕ್ಕೆ. ಮತ್ತು ನಾನು ಟಾಪು ಅಂದರೆ ಡ್ರೆಸ್ ಟಾಪು ಸ್ಟಿಚಿಂಗ್ ಮಾಡೋದು ಕಲಿಯೋದಕ್ಕೆ ನನಗೆ 1 ರಿಂದ 1.5 ತಿಂಗಳು ಟೈಮ್ ಬೇಕಾಯಿತು. ಕಂಪ್ಲೀಟಾಗಿ ನಾನು ಟಾಪ್ ಸ್ಟಿಚಿಂಗ್ನ ಕಲ್ತ್ಕೊಂಡೆ, ಬಟ್ ಡಿಸೈನ್ನ ಕಲ್ತ್ಕೊಳ್ಳಲಿಲ್ಲ. ಡಿಸೈನ್ ಕಲಿಯೋದಕ್ಕೆ ನನಗೆ ಇನ್ನೊಂದು 15 ದಿನದಿಂದ 20 ದಿನ ಬೇಕಾಯಿತು ಡಿಸೈನ್ ಕಲಿಯೋದಕ್ಕೆ. ಹಾಗೆ ನಾನು ಒಂದು ಕಂಪ್ಲೀಟಾಗಿ 2 ರಿಂದ 3 ತಿಂಗಳೊಳಗೆ ಟಾಪ್ ಸ್ಟಿಚಿಂಗ್ನ ಫುಲ್ ಡಿಸೈನ್ಸ್ನ ನಾನು ಸ್ಟಿಚಿಂಗ್ ಮಾಡೋದನ್ನು ಕಲ್ತ್ಕೊಂಡೆ.
ಬಟ್ ತದನಂತರ ನಾನು ಬ್ಲೌಸ್ ಕಲಿಯೋದಕ್ಕೆ ನನಗೆ ತುಂಬ ದಿನ ಬೇಕಾಗಿಲ್ಲ, ಒಂದು ವಾರ 10 ದಿನದೊಳಗೆ ನಾನು ಕಂಪ್ಲೀಟ್ ಬ್ಲೌಸ್ ಕಲಿಯೋದನ್ನ ಕಲ್ತ್ಕೊಂಡೆ. ಅಂದರೆ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟೆ ನಾನು, ಯಾವ ರೀತಿ ನಾವು ನೋ ಫಸ್ಟು ನಾವು ಯಾವುದೇ ಕಲೀಲಿ ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಆ ರೀತಿ ನಾನು ಅಬ್ಸರ್ವ್ ಮಾಡಿದೆ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ತಾರೆ ಅಂತ. ನಾನು 2-3 ದಿನ ಅಬ್ಸರ್ವ್ ಮಾಡಿ ಅದಾದ ನಂತರ ನಾನು ಮಿಷನ್ ಮೇಲೆ ಕೂತ್ಕೊಂಡು ಬ್ಲೌಸ್ ಹೊಲಿಯೋದಕ್ಕೆ ಶುರು ಮಾಡಿದೆ. ಒಂದು ವಾರದೊಳಗೆ ಕಲ್ತ್ಕೊಂಡೆ. ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾನು ಫುಲ್ ಫಿನಿಶಿಂಗು ತುಂಬ ನೀಟಾಗಿ ಬ್ಲೌಸ್ ಹೊಲಿಯೋದನ್ನು ಕಲ್ತ್ಕೊಂಡೆ. ಡ್ರೆಸ್ಸು ಡಿಸೈನ್ಸ್ ಕಲ್ತಿದ್ದೆ, ಹಾಗಾಗಿ ನಾನು ಬ್ಲೌಸ್ ಡಿಸೈನ್ ಕಲಿಯೋದಕ್ಕೆ ನನಗೆ ಟೈಮ್ ಜಾಸ್ತಿ ಬೇಕಾಗಿರಲಿಲ್ಲ. ಬ್ಲೌಸು ಮತ್ತು ಡ್ರೆಸ್ಸು ಎರಡಕ್ಕೂ ಏನು ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ ಡಿಸೈನ್ಸ್ ಕಲಿಯೋದಕ್ಕೆ. ನಾನು ಆಲ್ಮೋಸ್ಟ್ ಅಲ್ಲಾಗಿ ನಾನು ಡ್ರೆಸ್ಸು ಡಿಸೈನ್ಸ್ ಯಾವಿದಾವೋ ಪ್ರತಿಯೊಂದು ಆಗಲೇ ಸ್ಟಿಚಿಂಗ್ ಮಾಡೋದು ಪ್ರಾಕ್ಟೀಸ್ ಮಾಡಿದ್ದೆ, ತುಂಬ ನೀಟಾಗಿ ಸ್ಟಿಚಿಂಗ್ ಮಾಡ್ತಿದ್ದೆ. ಹಾಗಾಗಿ ನಾನು ಡ್ರೆಸ್ ಸ್ಟಿಚಿಂಗ್ ಮಾಡಿರೋದ್ರಿಂದ ಬ್ಲೌಸ್ ಡಿಸೈನ್ಸ್ನ ಸ್ಟಿಚಿಂಗ್ ಮಾಡೋದಕ್ಕೆ ಕಷ್ಟ ಅನ್ನಿಸ್ತಿಲ್ಲ, ತುಂಬ ಈಸಿಯಾಗಿ ಕಲ್ತ್ಕೊಂಡೆ. ಈಗ ನಾನು ಸರಿಸುಮಾರು ಒಂದು ವರ್ಷದೊಳಗೆ ಕಂಪ್ಲೀಟಾಗಿ ಡ್ರೆಸ್ಸು ಮತ್ತು ಬ್ಲೌಸು ವಿತ್ ಡಿಸೈನ್ಸ್ನ ಸ್ಟಿಚಿಂಗ್ ಮಾಡೋದು ಕಲ್ತ್ಕೊಂಡೆ. ಅದಾದ ನಂತರ ನಾನು ಮತ್ತೆ ಇನ್ನೂ ಫುಲ್ ಫಿನಿಶಿಂಗು ತುಂಬ ನೀಟಾಗಿ ಸ್ಪೀಡಾಗಿ ಹೊಲಿಯೋದು ಹಾಗೆ ಬರ್ತಾ ಬರ್ತಾ ಪ್ರಾಕ್ಟೀಸ್ ಮಾಡ್ತಾ ನಾನು ಕಲ್ತ್ಕೊಂಡೆ. ಅದಾದ ನಂತರ ಒಂದು 2 ವರ್ಷ ನಾನು ಬೆಂಗಳೂರಲ್ಲಿ ಬೂಟಿಕಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಮಾಡಬೇಕಾದ್ರೆ ನಾನು ಗೌನ್ಸು, ಫ್ರಾಕು, ಲಾಂಗ್ ಗೌನ್ಸು, ಕ್ರಾಪ್ ಟಾಪು, ಈ ರೀತಿ ಲೆಹಂಗಾ, ವೆಸ್ಟ್ರನ್ ಪ್ಯಾಟರ್ನ್ ಏನಿದೋ ಆ ವೆಸ್ಟ್ರನ್ ಪ್ಯಾಟರ್ನ್ನ ಸ್ಟಿಚಿಂಗ್ ಮಾಡೋದು ಕಲ್ತ್ಕೊಂಡೆ. ಅದಾದಮೇಲೆ ಕಟಿಂಗ್ ಮಾಡೋದನ್ನು ಕಲ್ತ್ಕೊಂಡೆ. ಅದಾದ ನಂತರ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ. ಇಷ್ಟು ನಾನು ಟೈಲರಿಂಗ್ ಕೆಲಸನ ಕಲ್ತು ಬಂದಿರೋ ವಿಧಾನ. ಹಾಗೆ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಪ್ರತಿಯೊಬ್ಬರ ಹತ್ರನೂ ಡೌಟ್ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೆ ಅನಿಸುತ್ತೆ ನಾವು ಎಷ್ಟು ದಿನಕ್ಕೆ ಕಲಿಬೋದು ಅಂತ. ಪರ್ಫೆಕ್ಟಾಗಿ ನಾವು ಇಷ್ಟೇ ದಿನಕ್ಕೆ ಕಲಿಯೋಕ್ಕಾಗುತ್ತಂತ ಹೇಳೋದಕ್ಕಾಗೋದಿಲ್ಲ. ಈಗ ನಾನು ಹೇಳಿದ್ದೀನಿ ನಾನು ಯಾವ ರೀತಿ ಕಲಿತು ಎಷ್ಟು ದಿನಕ್ಕೆ ಕಲಿತೆ ಅಂತ. ಬಟ್ ಕಲಿಸೋರ ಮೇಲೆ ಕಲಿಯೋರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನೀವು ಯಾವ ರೀತಿ ಕಲಿತೀರೋ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. 6 ತಿಂಗಳು ಬೇಕಾಗುತ್ತೆ, ವರ್ಷ ಬೇಕಾಗುತ್ತೆ. ಇನ್ನೂ ನೀವು ಅದ್ರ ಮೇಲೆ ಗಮನ ಕೊಡದೆ ಯಾವಾಗಲೂ ವಾರಕ್ಕೊಂದಿನ 2 ವಾರಕ್ಕೊಂದಿನ ಈ ರೀತಿ ಸ್ಟಿಚಿಂಗ್ ಮಾಡೋದು ಕಲ್ತ್ಕೊಂಡು ಹೋದರೆ ನಿಮಗೊಂದು 6 ವರ್ಷ ಅಲ್ಲ 10 ವರ್ಷ ಹೋದ್ರೂ ನಿಮಗೆ ಸ್ಟಿಚಿಂಗ್ ಮಾಡೋದು ಕಲಿಯೋಕ್ಕಾಗಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀವು ಸಾಧ್ಯವಾದಷ್ಟು ಫ್ರೀ ಮಾಡಿಕೊಂಡು ಪದೇ ಪದೇ ಸ್ಟಿಚಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೇ ಬೇಗ ಕಲಿಯೋಕ್ಕಾಗುತ್ತೆ. ನಾನು ಹೇಳೋ ಪ್ರಕಾರ ನೀವು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡೋದನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇಂಟ್ರೆಸ್ಟ್ ಕೊಟ್ಟು ನೀವು ಸ್ಟಿಚಿಂಗ್ ಮಾಡೋದನ್ನು ಕಲಿತಾ ಹೋದರೆ 1 ವರ್ಷದೊಳಗೆ ಡ್ರೆಸ್ಸು ಮತ್ತು ಬ್ಲೌಸು ನಾನು ಯಾವ ರೀತಿ ಕಲಿತ್ನೋ ಅದೇ ರೀತಿ ಕಲಿಯೋಕ್ಕಾಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗ್ಲೂ ಕಲಿತಾರೆ, ಸ್ವಲ್ಪ ಇಂಟ್ರೆಸ್ಟ್ ಇರಬೇಕು. ಇದು ಈ ವಿಡಿಯೋ ಮಾಡಿರೋ ಉದ್ದೇಶ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಷ್ಟು ದಿನಕ್ಕೆ ಕಲಿಯೋಕ್ಕಾಗುತ್ತೆ ಮತ್ತು ನನ್ನ ಜರ್ನಿ ಹೇಳಿದ್ದೀನಿ ಪ್ರತಿಯೊಂದು. ಹಾಗೆ ಈ ವಿಡಿಯೋದಿಂದ ನಿಮಗೆ ಕ್ಲಿಯರಾಗಿ ನಾನು ಬೇಸಿಕ್ಕಿಂದ ತಿಳಿಸ್ತಾ ಹೋಗ್ತೀನಿ. ಪ್ರತಿಯೊಂದು ವೀಡಿಯೋಸ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ ಜೊತೆ KFT ಡಿಸೈನ್ ಚಾನಲ್ನ ಕೂಡ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ತಿಳಿಸ್ತಾ ಇಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.